Hey guys, welcome back to my YouTube channel. ಇವತ್ತು ಬೆಳಗ್ಗೆನೇ ಎಲ್ರಿಗೂ ಕಾಫಿ ಮಾಡಿಕೊಟ್ಟು ರೊಟ್ಟಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ. ನನ್ನ ಮಗ ಬೆಳಗ್ಗೆನೇ ಕಾಫಿ ಸ್ಕಿಪ್ ಮಾಡ್ತಾ ಇವತ್ತು ರೊಟ್ಟಿ ಮತ್ತು ಪಲ್ಯ ತಿಂತಾ ಇದ್ದ. ಟಿಫನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮೇಕೆಗಳಿಗೆ ಸೊಪ್ಪು ಕುಯ್ಕೊಂಡು ಬರೋಣ ಅಂತ ಹೊರಟೆ. ಆದರೆ ಇವತ್ತು ಯಾಕೋ ಸೊಪ್ಪೆಲ್ಲ ಒಣಗೋಗಿತ್ತು. ಮತ್ತು ವಾಪಸ್ ಬರೋ ಅಷ್ಟೊತ್ತಿಗೆ ನನ್ನ ತಮ್ಮ ಕೂಡ ತುಮಕೂರಿಂದ ಬಂದಿದ್ದ, ಯಾಕಂದರೆ ನಮ್ಮನ್ನೆಲ್ಲ ನೋಡಿಕೊಂಡು. ಹಾಗೆ ಮಿಥುನ್ ಬರ್ತ್ಡೇ ಇತ್ತಲ್ಲ, ಬಿಲೇಟೆಡ್ ವಿಶಸ್ ಮಾಡಿಕೊಂಡು ಹಾಗೆ ಸ್ವೀಟ್ಸ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ ತುಮಕೂರಿಗೆ ಹೊರಟ. ಆತ್ಮವು ನೀನೇ, ಪ್ರಾಣವು ನೀನೇ, ನನ್ನೆದೆ ಹಾಡೇ ನೀನೇ, ಹಾಡಿನ ಪ್ರಾಣವು ನೀನೇ. ಇವತ್ತು ಮನೆಗೆ ನಮ್ಮ ಅಣ್ಣ ಮತ್ತು ನನ್ನ ತಮ್ಮ ಇಬ್ಬರು ವಿಸಿಟ್ ಮಾಡಿದ್ರು. ಇವತ್ತು ಸರ್ಪ್ರೈಸಾಗಿ ವಿಸಿಟ್ ಮಾಡಿದ್ದಕ್ಕೆ ನನಗಂತೂ ತುಂಬ ಖುಷಿ ಆಯಿತು. ಮತ್ತು ಸ್ವಲ್ಪ ಹೊತ್ತು ಹಾಗೆ ಮಾತಾಡ್ಕೊಂಡು ಕೂತಿದ್ವಿ. ಮತ್ತು ಅಲ್ಲಿಂದ ನಮ್ಮ ಅಜ್ಜಿ ಹುಲ್ಲು ಕೊಯ್ದಿಟ್ಟಿದ್ದೀನಿ, ಬಾ ತೊಗೊಂಡು ಬರುವಂತೆ ಅಂತ ಹೇಳಿದ್ರು. ಸೊ ಅಲ್ಲಿಗೆ ಹೊರಟೆ. ಅಲ್ಲಿಗೆ ಹೋದಾಗ ಸ್ವಲ್ಪ ಸರ್ಪ್ರೈಸಾಗಿ ಹೇಗಂದರೆ ಎಷ್ಟೊಂದು ಆ್ಯಲೋವೆರಾ ಗಿಡಗಳು ತುಂಬ ಇತ್ತು. ಅದೆಲ್ಲ ಆದಮೇಲೆ ನಮ್ಮ ಅಜ್ಜಿ ಹುಲ್ಲೆಲ್ಲ ಕಟ್ಟಿಟ್ಟಿತ್ತು, ನಾವು ತೊಗೊಂಡು ಬಂದೆ ಮನೆಗೆ ಬಂದಿದ್ದ ತಕ್ಷಣ ಅಲ್ಲಿ ಹೂವಿನ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಹೋದಾಗ ಇದು ಒಂದೇ ಗಿಡ ಮಾತ್ರ ಈ ಥರ ಉದ್ದಕ್ಕೆ ಕಡ್ಡಿ ಬಂದಿತ್ತು, ಅದರಲ್ಲಿ ಹೂವು ಬಿಡೋಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಕಟ್ ಮಾಡ್ತಾ ಇದ್ದೆ. ಪ್ರೂನಿಂಗ್ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ನನ್ನ ಮಕ್ಳಿಗೆ ಇಬ್ರಿಗೂ ಕೆಮ್ಮು ನೆಗಡಿ ಆಗಿತ್ತು. ಅವ್ರಿಗೋಸ್ಕರ ಈ ಕಷಾಯ ಮಾಡ್ತಾಯಿದ್ದೆ. ಒಂದು ಸ್ವಲ್ಪ ತುಂಬೆ ಎಲೆ ಮತ್ತು 2 ದೊಡ್ಡ ಪತ್ರೆ ಮತ್ತು ಇದು ನಾಗದಳ ಗಿಡ ಅಂತ ಹೇಳ್ತಾರೆ ಅದು, ಮತ್ತು ಒಂದು ಸ್ವಲ್ಪ ಶುಂಠಿ ಮತ್ತು ತುಳಸಿ ಸೊಪ್ಪು, ಎರಡು ಮೆಣಸು, ಎರಡು ಇಳಕು ಬೆಳ್ಳುಳ್ಳಿ, ಇಷ್ಟನ್ನು ಪೇಸ್ಟ್ ಮಾಡಿಬಿಟ್ಟು ಸ್ವಲ್ಪ ಬಿಸಿ ಮಾಡಿ ನಾನಿಬ್ಬರು ಮಕ್ಕಳಿಗೂ ಕುಡಿಸ್ದೆ. ಅದೆಲ್ಲ ಆದಮೇಲೆ ನೈಟಿಗೆ ಸ್ವಲ್ಪ ಹಾಗೆ ಗೋಧಿ ದೋಸೆ ಹಾಕ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you.